ನಾನು ಮಾಡೋ ವ್ಲಾಗಿಂದ ಒಂದಿನ ಪೊಲೀಸ್ ಸ್ಟೇಷನ್ಗೆ ಹೋಗ್ತೇನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಹಾಯ್ ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಟ್ರಿಪ್ನ ಡೇ 2 ಸ್ಟಾರ್ಟ್ ಆಗೋದು ಕೇರಳದ ಟ್ರಿವಾಂಡ್ರಮಿಂದ. ಇಲ್ಲಿಗೆ ಬಂದಾಗ ಗೊತ್ತಾಯಿತು ರೈಲ್ವೆ ರಿಟೈರಿಂಗ್ ರೂಮ್ಸ್ ಎಲ್ಲ ಕ್ಲೋಸ್ ಆಗಿದೆ ಅಂತ. ಮತ್ತೇನು ಮಾಡೋದು, AC ವೇಟಿಂಗ್ ಹಾಲಲ್ಲಿ 30 ರೂಪಾಯಿ ಕೊಟ್ಟು ಇವರೆಲ್ಲರ ಥರ ನಾನು ಫ್ರೆಶ್ ಅಪ್ ಆಗಿ ಫುಡ್ ತಿಂದು ರೆಡಿಯಾದೆ. ಇನ್ನೇನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಒಬ್ಬರು ಪೊಲೀಸ್ ಬಂದು ಇಲ್ಲಿ ವ್ಲಾಗ್ ಮಾಡಲಿಕ್ಕಿಲ್ಲ ಅಂತ ಸ್ಟೇಷನ್ ಕರ್ಕೊಂಡು ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದರು. ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಇಲ್ಲಿ ವ್ಲಾಗ್ ಮಾಡಬಾರ್ದು ಅಂತ ಹೇಳಿ ಕಳಿಸಿದ್ರು. ಅಲ್ಲಿಂದ ಸೀದಾ ಮತ್ತೊಂದು ಟ್ರೈನಲ್ಲಿ ಕೂತು ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೋದೆ. ನಾವೆಲ್ಲ 1-2 ಗಂಟೆ ಜನರಲ್ ಕೋಚಲ್ಲಿ ಹೋಗಲಿಕ್ಕೆ ಹೆದರ್ತೇವೆ, ಬಟ್ ಇವ್ರು ನೋಡಿ 4 ದಿನ ಜನರಲ್ಲೇ ಅಸ್ಸಾಂ ಕಡೆ ಹೋಗ್ತಾ ಇದ್ದಾರೆ. ಗ್ರೇಟ್ ಅಲ್ವಾ? ಇಲ್ಲಿಂದ ನಾನು ರೀಚ್ ಆದೆ ನೋಡಿ ನನ್ನ ಮೇಯ್ನ್ ಡೆಸ್ಟಿನೇಷನ್, ಭಾರತದ ಲಾಸ್ಟ್ ಪಾರ್ಟ್ ಕನ್ಯಾಕುಮಾರಿಗೆ. ಇದ್ದೇ ಇರೋ ಕಾರಣ ಅಷ್ಟೊಂದು ಜನ ಇಲ್ಲ ಅಂತ ಅಂದ್ಕೊಂಡ್ರೆ ಇಲ್ಲಿ ನೋಡಿ 2 ಗಂಟೆ ಲೈನ್. ಅಂತೂ ಇಂತೂ 2 ಗಂಟೆ ಕಾದು ಸಮುದ್ರದ ನಡುವೆ ಬೋಟಲ್ಲಿ ಬಂದು ಫೇಮಸ್ ತಿರುವಳ್ಳುವರ್ ಸ್ಟ್ಯಾಚು ಕಡೆ ಬಂದೆ. ಹಾಗೆ ಇಲ್ಲಿ ರೀಸೆಂಟಾಗಿ ಓಪನ್ ಆದಂತಹ ಗ್ಲಾಸ್ ಬ್ರಿಡ್ಜ್ ಕೂಡ ನೆಕ್ಸ್ಟ್ ಲೆವೆಲ್. ಸಮುದ್ರದ ಮೇಲೇ ನಡ್ಕೊಂಡು ಹೋಗುವಂತಹ ಎಕ್ಸ್ಪೀರಿಯನ್ಸ್ ಇದು. ನೀವು ಕೂಡ ಖಂಡಿತ ಬನ್ನಿ. ಇಲ್ಲಿ 3 ಸಮುದ್ರಗಳು ಸೇರ್ತವೆ ಆಯಿತಾ. ಅಲ್ಲಿಂದ ವಾಪಸ್ ಬಂದು ಊಟ ಮಾಡಿ ರೂಮ್ ಮಾಡದೇ ಇರೋ ಕಾರಣ ಅಲ್ಲೇ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅತ್ಯಂತ ಸುಂದರ ನೋಟವಾದಂತಹ ಕನ್ಯಾಕುಮಾರಿ ಸನ್ಸೆಟ್ ವ್ಯೂ ಪಾಯಿಂಟ್ ಕಡೆಗೆ ಬಂದಾಗ ನೋಡಿ ಹೇಗಿದೆ ಇಲ್ಲಿನ ಸನ್ಸೆಟ್. ಇದಿಷ್ಟು ನನ್ನ ಡೇ 2 ಅಲ್ಲಿ. ಡೇ 3ನ ಡೆಸ್ಟಿನೇಷನ್ ಯಾವುದಾಗಿರ್ಬೋದು ಅಂತ ಕಮೆಂಟ್ ಮಾಡಿ. ನಮಸ್ಕಾರ.